ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಮೊದಲೇ ಹೇಳಿದಾಗೆ ಕಳೆದ ವಾರ ಕೂಡ ಈ ಯುವಕರು ಮದುವೆಗಿಂತ ಮುಂಚೆ ಯಾವ ರೀತಿ ಪರೀಕ್ಷೆಗೆ ಒಳಪಡ್ತಾರೆ, ಅವ್ರಿಗೆ ಏನೇನು ಸಮಸ್ಯೆ ಕಾಣಿಸ್ಕೊಳ್ತಿದೆ ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಅದನ್ನ ಮುಂದುವರ್ಸೋದಾದ್ರೆ, ಈ ಯುವಕರಿಗೆ ಯಾವ ರೀತಿ ಸಮಸ್ಯೆಗಳು ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಮದುವೆಗಿಂತ ಮುಂಚೆ ಬಂದಾಗ? ನಿಮ್ಮ ಈಗ ತುಂಬಾ ಯುವಕರು ಬರ್ತಾ ಇದಾರೆ, ಇವಾಗೇನ್ ಲೈಂಗಿಕ ಸಮಸ್ಯೆನ ಹೇಳ್ಕೊಳ್ಳೋದಿಲ್ಲ ಅಂತ ಏನಂತ ಹೇಳಕ್ ಆಗೋದಿಲ್ಲ. ಇವಾಗ ತುಂಬಾ ಒಂದು ಸಾಮಾಜಿಕ ಇದು ಒಂಥರ ಲೈಂಗಿಕ ವಿಜ್ಞಾನ ಜಾಸ್ತಿ ಪ್ರಸಾರ ಆಗ್ತಾ ಇದೆ. ಈ ತರ ಪ್ರಸರಿಸ್ತಾ ಹೋದಾಗ ಏನಾಗುತ್ತೆ, ಈ ಪೂರ್ವಭಾವಿ ಕ್ರಮಗಳನ್ನ ತೆಗೆದುಕೊಳ್ಳತಕ್ಕಂತಹ ಜಾಸ್ತಿ ಖಂಡಿತ ಅದರಲ್ಲೂ ಸಹ ನಮ್ಮ ಈ ಪಬ್ಲಿಕ್ ಟಿವಿ ಕಾರ್ಯಕ್ರಮದಿಂದ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು. ನೋಡಿ, ಈ ವಿವಾಹಕ್ಕಿಂತ ಮುಂಚೆ ಪರೀಕ್ಷೆಗೆ ಒಳಗಾಗತಕ್ಕಂತಹ ಪುರುಷರುಗಳು ಅಥವಾ ಯುವಕರುಗಳಲ್ಲಿ ಕಂಡು ಬರ್ತಕ್ಕಂತಹ ತೊಂದರೆಗಳನ್ನ ನಾವು ಒಂದು 6 ಭಾಗವಾಗಿ ವಿಂಗಡಿಸ್ಬೋದು. ಮೊಟ್ಟ ಮೊದಲನೇದು ಅಂದ್ರೆ ಶಿಶ್ನುವಿನ ತೊಂದರೆಗಳು. ಶಿಶ್ನು ಚಿಕ್ಕದಾಗಿರ್ಬೋದು, ಡಂಕಾಗಿರ್ಬೋದು, ಅಥವಾ ಅದು ಮುಂದೋಗ್ಲು ಸರಿದೇ ಇರ್ಬೋದು. ಶಿಶ್ನುವಿನ ನಾನಾ ತೊಂದರೆಗಳನ್ನ ಎಲ್ಲವನ್ನ ಒಂದು ಗೂಡಿಸಿ ಒಂದು ಗುಂಪನ್ನಾಗಿ ಮಾಡಿಕೊಂಡು ಅದು ಶಿಶ್ನುವಿನ ತೊಂದರೆಗಳು ಅಂತ ಹೇಳ್ಬೋದು. ಎರಡನೇದು ಋಷಣಗಳ ತೊಂದರೆಗಳು. ಋಷಣಗಳು ಜಾರದೇ ಇರ್ಬೋದು, ಒಂಟಿ ಋಷಣ ಇರ್ಬೋದು, ಋಷಣಗಳು ಸಣ್ಣದಾಗಿರ್ಬೋದು, ಅಥವಾ ಋಷಣಗಳು ಬೆಳವಣಿಗೆನೇ ಆಗಿಲ್ಲದೆ ಇರ್ಬೋದು, ಅಥವಾ 2 ಬೀಜಗಳು ಶರೀರದ ಒಳಗಡೆನೆ ಸೇರಿಕೊಂಡು ಈ ಖಾಲಿ ಇರ್ಬೋದು. ಈ ರೀತಿ ಅನ್ಡಿಸೆಂಡೆಡ್ ಟೆಸ್ಟಿಸ್ ಆಗ್ಬೋದು. ಇದು 2ನೇ ಗುಂಪಿಗೆ ಸೇರ್ಬೋದು. ಈ 3ನೇ ಗುಂಪು ಅಂದರೆ ಸ್ತನಗಳ ತೊಂದರೆಗಳು. ಕೆಲವರಿಗೆ, ಪುರುಷರಿಗೆ, ಯುವಕರಿಗೆ ಸ್ತನಗಳು ವೃದ್ಧಿಯಾಗಿ ಗೈನಕೋಮ್ಯಾಸ್ಟಿಯಾ ಅಂತ ಆಗ್ತದೆ. ಅಂದರೆ ಅನವಶ್ಯಕವಾಗಿ ಹೆಚ್ಚಾಗಿ ಕಂಡುಬರ್ತಕ್ಕಂಥ ಸ್ತನಗಳ ಗಾತ್ರ. ಈಗ ಪುರುಷರಿಗೂ ಸ್ತನಗಳು ಇರ್ತದೆ, ಆದರೆ ಚಪ್ಪಡಿ ಆಗಿರ್ತದೆ. ಈ ಸ್ತನಗಳ ತೊಟ್ಟು ಕೂಡ ತುಂಬ ಚಿಕ್ಕದಾಗಿರ್ತದೆ. ಶರ್ಟ್ ಬಿಚ್ಚಿದ್ರೆ ಅದು ಸ್ತನ ಅಂತ ಯಾರು ಅನ್ನೋದಿಲ್ಲ, ಬರೀ ಎದೆ ಅಂತ ಅಂತಾರೆ ಅದನ್ನು. ಅದೇ ಸ್ವಲ್ಪ ದಪ್ಪ ಕಾಣಿಸ್ತಿದಾಗ ಏನಾಗುತ್ತೆ, ಅದನ್ನು ನಾವು ಗೈನಕೋಮ್ಯಾಸ್ಟಿಯಾ ಅಥವಾ ಅನ್ವಾಂಟೆಡ್ ಬ್ರೆಸ್ಟ್ ಅಂತ ಹೇಳ್ತೀವಿ. ಇದು 3ನೇ ಗುಂಪಿಗೆ ಸೇರಿದ್ದು. ಈ 4ನೇ ಗುಂಪು ಅಂದರೆ ಈ ರೋಮಗಳು ಬೆಳವಣಿಗೆ. ಈ ಯಾವ ಸ್ಥಳದಲ್ಲಿ ಅವಶ್ಯಕವಾಗಿ ಬೆಳವಣಿಗೆ ಆಗಬೇಕೋ ರೋಮಗಳು, ಕೂದಲು ವಯಸ್ಸಿಗೆ ತಕ್ಕಂಥದ್ದು ಬರದೇ ಇದ್ರೆ ಆಗ ತೊಂದರೆಗಳು ಉಂಟಾಗ್ತದೆ. ಅಂದರೆ ಈಗ ವಾರಕ್ಕೊಂದೇ ಒಂದ್ಸರಿ ಶೇವ್ ಮಾಡ್ಕೊಳ್ಳೋದು, ಈ ತುಟಿಗಳ ಮೇಲೆ ಮೀಸೆ ಬರದೇ ಇರೋದು, ಗಡ್ಡ ಬರದೇ ಇರೋದು, ಎದೆಗೂಡಿನ ಮೇಲೆ ಕೂದಲುಗಳು ಬರದೇ ಇರೋದು, ಇದು 4ನೇ ಗುಂಪಿಗೆ ಸೇರುತ್ತೆ. 5ನೇ ಗುಂಪು ಈ ಹಾರ್ಮೋನ್ಗಳ ಕೊರತೆಯಿಂದಾಗಿ ಧ್ವನಿ ಪೆಟ್ಟಿಗೆ ಒಡಿದೇ ಹೋಗ್ಬೋದು. ಇದು ಒಂಥರ ಹೆಂಗಸಿನ ಧ್ವನಿ. ಇನ್ನು 6ನೇ ಗುಂಪು ಅಂತಂದ್ರೆ ಈ ಮಾನಸಿಕ ತೊಂದರೆಗಳು. ಒಬ್ಬ ಯುವಕ, ಪುರುಷ ಅಥವಾ ಯುವಕ ತಾನು ಹೆಂಗಸು ಅನ್ನೋ ಒಂದು ಮನಸ್ಸಿನ ಆಲೋಚನೆಗೆ ಒಳಗಾಗೋದು, ಭ್ರಮೆಗೆ. ಖಂಡಿತ ಹೆಂಗಸಿನ ಬಟ್ಟೆಗಳನ್ನ ಇಷ್ಟಪಡೋದು, ಧರಿಸೋದಕ್ಕೆ. ಏಕಾಂತವಾಗಿದ್ದಾಗ ತಾವು ಹೆಂಗಸಿನ ಬಟ್ಟೆಗಳನ್ನ ಹಾಕೊಂಡು ಸಂಭ್ರಮಿಸೋದು. ಪುರುಷರನ್ನ ಕಂಡ್ರೆ ಆಕರ್ಷಣೆಗೆ ಒಳಗಾಗೋದು, ಪುರುಷರ ಸಂಘವನ್ನು ಹೆಚ್ಚಾಗಿ ಬಯಸೋದು, ಸಲಿಂಗ ಕಾಮಕ್ಕೆ ಒಳಗಾಗೋದು. ಇವು ಅನೇಕ ರೀತಿಯ ಮಾನಸಿಕ ಒತ್ತಡ. 6 ಹಂತಗಳು ಹೇಳಿದ್ರಿ, ಏನೇ ಸಮಸ್ಯೆ ಅಂತ ಅದ್ರ ಬಗ್ಗೆ ಮಾತಾಡೋಣ.